ಕೆ ಮಲ್ಸಂದ್ರದ್ದು ರೈಲ್ವೆ ಬ್ರಿಡ್ಜು ಅದು ಚಾಲನೆ ಕೊಟ್ಟಾಗಿತ್ತು ಕಾಮಗಾರಿ ಯಾವಾಗ ಮುಗಿಬೋದು ಅಥವಾ ಪ್ರಾರಂಭ ಆಗ್ಬೋದು? ಕೊಳ್ಳೂರು ಮಲ್ಸಂದ್ರದ ಬ್ರಿಡ್ಜ್ ಏನಾಗಿತ್ತು ಕಾಮಗಾರಿಗೆ ಚಾಲನೆ ಕೊಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಕೇಂದ್ರ ಸರ್ಕಾರ ಸುಮಾರು 53 ಕೋಟಿ, ರಾಜ್ಯ ಸರ್ಕಾರ ಸುಮಾರು 49 ಕೋಟಿ, ಸುಮಾರು 51 ಕೋಟಿ, ಒಟ್ಟಾರೆ 94 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಆಗಬೇಕಾಗಿತ್ತು. ಸಹಜವಾಗಿ ಸಾಮಾನ್ಯವಾಗಿ ಏನಾಗುತ್ತೆ, ರಾಜ್ಯ ಸರ್ಕಾರ ಪ್ರಗತಿ ಆದಂತೆ ಹಂತ ಹಂತವಾಗಿ ಅನುದಾನಗಳನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತನ್ನ ಅಭಿವೃದ್ಧಿ ಪಾಲ್ಗೆ ಏನು ಬೇಕಾಗಿತ್ತೋ 9 ಕೋಟಿ ರೂಪಾಯಿಗಳನ್ನ ಆ ಕ್ಯಾಬಿನೆಟ್ ತೀರ್ಮಾನ ಆದ ಕೂಡಲೇ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ್ರು. ಆದರೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ತೋರಿಸ್ತಾ ಇರ್ತಕ್ಕಂಥ ಮಲ್ತಾಯಿ ಧೋರಣೆಯಿಂದ ಇವತ್ತೊಂದು ಅತ್ಯಂತ ವಿಚಿತ್ರವಾದಂಥ ಒಂದು ಕಾನೂನು ಕಾಯ್ದೆನ ನಮ್ಮ ತಂದೆ ಮುಂದಿಟ್ಟು ಸಂಪೂರ್ಣವಾದಂಥ 59 ಕೋಟಿನೂ ಕೂಡ ನೀವಲ್ಲಿ ಡೆಪಾಸಿಟ್ ಮಾಡಿರಿ, ನೀವಲ್ಲಿ ಪಾವತಿ ಮಾಡಿದಾಗ ಮಾತ್ರ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತೇಳಿ ಕರ್ನಾಟಕದ ಮೇಲೆ ಏನು ಮಲ್ತಾಯಿ ಧೋರಣೆ ನಡೀತಾ ಇದೆ ದಕ್ಷಿಣ ರಾಜ್ಯಗಳ ಮೇಲೆ, ಅದನ್ನು ಮುಂದುವರೆದ ಭಾಗವಾಗಿ 51 ಕೋಟಿನ ನೀವು ಕೊಡ್ರಿ ಅಂತೇಳಿ ಅವರು ಏನೋ ಒಂದು ಕಠಿಣವಾದಂಥ ಒಂದು ಕ್ರಮನ ಇವತ್ತು ವಹಿಸಿದ್ದಾರೆ. ಅದರಿಂದ ಸ್ವಲ್ಪ ತಡ ಆಗಿತ್ತು. ಇವತ್ತು ಮತ್ತೊಮ್ಮೆ ನಾನು ಕ್ಯಾಬಿನೆಟಲ್ಲಿ ಮಾತಾಡಿ ಅವ್ರನ್ನ ಮನವರಿಸಿ ಇವತ್ತು ಮುಂದೆ ಬರೋಂಥ ಕ್ಯಾಬಿನೆಟಲ್ಲಿ 51 ಕೋಟಿ ರೂಪಾಯಿಗಳ ವೆಚ್ಚನೂ ಕೂಡ, ಅಂದರೆ ಕೇಂದ್ರ ಸರ್ಕಾರದಿಂದ 1 ರೂಪಾಯಿ ನಮಗೆ ಬರದೇ ಇದ್ದಾಗೂ ಕೂಡ 51 ಕೋಟಿ ರೂಪಾಯಿನ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಕೆಲಸ ಪ್ರಾರಂಭ ಮಾಡಬೇಕಾದಂಥ ಅನಿವಾರ್ಯವಾದಂಥ ಪರಿಸ್ಥಿತಿ ಬಂದಿರೋದ್ರಿಂದ ಸರ್ಕಾರನ ಮನವಿ ಮಾಡಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಆಗಬೇಕು, ಜನಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಕೇಂದ್ರ ಸರ್ಕಾರ 1 ರೂಪಾಯಿ ಬರದಿದ್ರೂ ಕೂಡ ಇವತ್ತು 51 ಕೋಟಿ ರೂಪಾಯಿನ ಕೊಟ್ಟು ಪ್ರಗತಿ ಮಾಡೋದಕ್ಕೆ ಮುಂದಾಗಿದೆ. ಈ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗ್ತಾ ಇದ್ದಂಗೆ ನಾನು ಮತ್ತೊಮ್ಮೆ ಪತ್ರಕಾರರ ಎಲ್ಲ ಮಿತ್ರರ ಜೊತೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದರ ಪ್ರಗತಿ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಈಗಾಗಲೇ ತಾವು ನೋಡ್ದಂಗೆ ಕೇಂದ್ರ ಸರ್ಕಾರದಿಂದ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಈಗ ತಾವು ನೋಡಿದ್ದೀರಾ, ಜಲ್ ಜೀವನ್ ಮಿಷನ್ ನಾವು ರಿಪೋರ್ಟ್ ತೊಗೊಂಡ್ವಿ. ಅಲ್ಲಿ ಕೂಡ ಕೇಂದ್ರ ಸರ್ಕಾರದ ತನ್ನ ಪಾಲೇನು ಕೊಡಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ಮತ್ತು ಆ ಒಂದು ಕಾಮಗಾರಿ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಇತ್ತೀಚಿನಲ್ಲಿ ನಾವು ನೋಡ್ತಾ ಇದ್ದೀವಿ, VBG ರಾಮ್ಜಿ ಅಂತ ಮಾಡಿ ಮನ್ರೇಗಾ ಏನಿತ್ತು, ಮನ್ರೇಗಾನ ಸಂಪೂರ್ಣವಾಗಿ ನಾಶ ಮಾಡೋಕ್ಕೆ ಕುತಂತ್ರ ಪಿತೂರಿ ನಡೆದಿದೆ. ಈ ರೀತಿಯಲ್ಲಿ ರಾಜ್ಯಗಳಿಗಿರೋಂಥ ಹಕ್ಕನ್ನು ಕಳಚಿಕೊಂಡು ಕೇಂದ್ರಕ್ಕೆ ತೊಗೊಂಡೋಗಿ ಪ್ರಜಾಪ್ರಭುತ್ವ ಒಕ್ಕೂಟದ ವ್ಯವಸ್ಥೆಯನ್ನು ಪೂರ್ತಿ ಮುಗಿಸೋಂಥ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಅದರಿಂದ ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಜೊತೆ ತೊಗೋಬೇಕು. 19 MPಗಳು ಇಲ್ಲಿಂದನೂ ಕೂಡ ಆಯ್ಕೆಯಾಗಿ ಹೋಗಿದ್ದಾರೆ. ಅವರು ಕೂಡ ರಾಜ್ಯಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಅನ್ಕೋತೀನಿ.